ಗೈಸ್ ಅಮ್ಮನ ನೋಡ್ಕೊಂಡೋಗೋಣ ಅಂತ ಹೇಳ್ಬಿಟ್ಟು ಮನೆಗೆ ಬಂದಿದ್ದೆ. ಬಿಕಾಸ್ ಏನಕ್ಕಂದ್ರೆ ಸೊ ನಾನು ಸ್ಟ್ರೀಮಿಂಗ್ ಎಲ್ಲ ಸ್ಟಾರ್ಟ್ ಮಾಡಾದ್ಮೇಲೆ ಸೊ ಕರೆಕ್ಟಾಗಿ ಮನೆಗೆ ಬರ್ತಾ ಇಲ್ಲ. ಅದರಲ್ಲೂ ಕೂಡ ಮೊನ್ನೆ ಬೇರೆ ಕೇರಳ ಹೋಗಿದ್ದೆ. ಸೊ ಅಮ್ಮನ ಮಿಸ್ ಮಾಡ್ಕೋತಿದ್ದೆ. ಹಂಗೆ ಅಮ್ಮನೆಲ್ಲ ಮಾತಾಡ್ಸ್ಕೊಂಡು ಸೊ ಅಮ್ಮ ಮಾಡಿದ ಅಡಿಗೆ ಊಟ ಎಲ್ಲ ಮಾಡ್ಕೊಂಡು ಇವಾಗ ಸೊ ನಾನು ಗೇಮಿಂಗ್ ರೂಮ್ಗೆ ಹೋಗ್ತಾ ಇದ್ದೀನಿ. ಬಿಕಾಸ್ ನನ್ನ ಕೆಲಸದ ಕಡೆನೂ ಗಮನ ಕೊಡಬೇಕು. ನಾನು ಕೂಡ ರೆಗ್ಯುಲರ್ ಆಗಿ ಸ್ಟ್ರೀಮಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು 4 ಲಕ್ಷ ವರ್ತಿರೋ PC ತಗೊಂಡೆ. ಸ್ವಲ್ಪ ಜನ ಹೇಳ್ತಾರೆ ಬ್ರೋ 4 ಲಕ್ಷ ವರ್ತಿರೋ PC ಎಲ್ಲ ಬೇಕಿತ್ತಾ, ಸೊ ಜಸ್ಟ್ ಶೋ ಆಫ್ ಮಾಡ್ತೀಯ ನೀನು ಅಂತ. ಮಾತಾಡೋರ್ಗೇನು ಗೈಸ್ ಮಾತಾಡ್ಕೊಳ್ಳಿ, ಬಟ್ ಅದು ಏನಕ್ಕೆ ತಗೊಂಡೆ, ಎಷ್ಟು ವರ್ಷದ ಕನಸು ಅಂತ ಹೇಳ್ಬಿಟ್ಟು ಅದು ನನಗೆ ಗೊತ್ತು. ಅದರಲ್ಲೂ ನಾನೊಬ್ಬ ಮಿಡಲ್ ಕ್ಲಾಸ್ ಬಾಯ್ ಆಗಿ ಎಸ್ಟೇಟ್ ಅಲ್ಲಿ ಇದ್ಕೊಂಡು ಇಷ್ಟೆಲ್ಲ ಮಾಡಿದೀನಿ ಅಂದ್ರೆ ಸೊ ನೀವೇ ನನ್ನ ಬಗ್ಗೆ ಥಿಂಕ್ ಮಾಡಿ. ಜಸ್ಟ್ ಇದೆಲ್ಲ ಸ್ಟಾರ್ಟ್ಅಪ್ ಅಷ್ಟೇ. ಇನ್ನು ಮುಂದೆ ಹೋಗ್ತಾ 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 ಇನ್ನೂ ಜಾಸ್ತಿ ಗ್ರೋ ಆಗ್ಬೋದು. ಬಟ್ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಗೆ ಅಕಸ್ಮಾತ್ ಏನಾದ್ರು ಗೌರ್ಮೆಂಟ್ ಜಾಬ್ ಇದ್ರೆ ನಾವ್ ಹೆಂಗೆ ಬೆಳಿಗ್ಗೆ ಎದ್ದು ಬೇಗ ಆಫೀಸ್ಗೆ ಹೋಗ್ತಿದ್ದೋ, ಸಾಯಂಕಾಲ ಹೆಂಗೆ ಜಾಬ್ ಬುಕ್ ಮೇಲೆ ಮನೆಗೆ ಬರ್ತಿದ್ದೋ, ಅದೇ ತರ ಟೈಮ್ ಟು ಟೈಮ್ ರೆಗ್ಯುಲರ್ ಆಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ಕೊಂಡು ಹೋದ್ರೆ ಪಕ್ಕ ಸಕ್ಸಸ್ ಆಗ್ತೀನಿ. ನನ್ನ ವಿಡಿಯೋಸ್ನ ನೀವು ನೋಡ್ತಿದ್ದೀರಾ ಅಂದ್ರೆ ಇದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾ ಜೊತೆಗೆ ನಮ್ಮ ಕನ್ನಡಿಗರು. ಸೊ ಕನ್ನಡಿಗರ ಸಪೋರ್ಟ್ ಇಂದಾನೆ ನಾನು ಇವತ್ತು ಇಲ್ಲಿವರೆಗೂ ಬೆಳೆದಿರೋದು. ಇನ್ನು ಮುಂದೆ ಬೆಳಿಬೇಕು. ಸೊ ಇಬ್ಬರು ತಂಗಿರಿದ್ದಾರೆ, ತಂಗಿರ್ದು ಗ್ರ್ಯಾಂಡ್ ಆಗಿ ಮದುವೆ ಮಾಡಬೇಕು, ಅಮ್ಮನ್ನ ರಾಣಿ ಹಂಗೆ ನೋಡ್ಕೋಬೇಕು. ಏನೂ ಇಲ್ಲ, ಅಮ್ಮಂಗೆ ಒಂದು ಆಸೆ ಇದೆ, ಸ್ವಂತ ಮನೆ ಒಂದು ಮಾಡ್ಕೊಬಿಡ್ಬೇಕು. ಎಷ್ಟು ವರ್ಷ ಅಂತ ಲೈನಲ್ಲೇ ಇರೋದಪ್ಪ ಅಂತ ಅನ್ಸ್ಬಿಟ್ಟೈತೆ. ಅಮ್ಮಂದೊಂದು ಕನಸನ್ನ ನನ್ಸು ಮಾಡ್ಬಿಡೋಣ. ಚಿಕ್ಕದಾದ್ರೂ ಪರವಾಗಿಲ್ಲ, ಸ್ವಂತ ಅಂತ ಹೇಳ್ಬಿಟ್ಟು ಒಂದು ನಮ್ದೊಂದು ಮನೆ ಕಟ್ಟೋಣ. ಬೇಕು ಅಂದ್ರೆ ಒಂದು 4-5 ವರ್ಷ ಟೈಮ್ ತಗೊಳ್ಳೋಣ. ಟೈಮ್ ತಗೊಂಡ್ರು ಅಮ್ಮ ಏನ್ ಕನ್ಸ್ಕೊಂಡಿದೆ ಆ ಕನಸನ್ನ ನನ್ಸು ಮಾಡ್ಬೇಕಷ್ಟೇ. ಮತ್ತೆ ಗೈಸ್ ಫ್ಯಾಮಿಲಿ ಅವ್ರು ಆಗ್ತಾರೆ, ಅದಾಗ್ತಾರೆ, ಇದಾಗ್ತಾರೆ, ಅದು ಮಾತ್ರ ಎಕ್ಸ್ಪೆಕ್ಟೇಷನ್ ಯಾವತ್ತೂ ಇಟ್ಕೋಬೇಡಿ. ನಿಮಗೆ ನೀವೇ. ಸೊ ನಾನು ನಿಮಗೆ ಫೈನಲ್ ಆಗಿ ಹೇಳೋದು ಇಷ್ಟೇ, ಭೂಮಿ ಮೇಲೆ ಯಾರು ಶಾಶ್ವತ ಅಲ್ಲ. ಜೀವನ ಅನ್ನೋದು ತುಂಬಾ ಚಿಕ್ಕದು. ಎಲ್ಲರ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ. ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅಪ್ಪ ಅಮ್ಮನ ಕನ್ಸುಗಳನ್ನ ನಿಮ್ಮ ಕೈಲಾದ್ರೆ ನನ್ಸು ಮಾಡಿ. ಹಾಗೇನೆ ಗೈಸ್ ನಾನು ಅಮ್ಮ ಕಂಡಿರೋ ಕನಸನ್ನೆಲ್ಲ ನನ್ಸು ಮಾಡಬೇಕು ಅಂದ್ರೆ ನನಗೆ ಬೇಕಾಗಿರೋದು ನಿಮ್ಮ ಸಪೋರ್ಟು. ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಗ್ರೋ ಆಗಬೇಕು ಅನ್ಕೊಂಡಿದ್ದೀನಿ. ಜಸ್ಟ್ ಗೈಸ್ ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಕೊಟ್ಟರು ನನ್ನ ವೀಡಿಯೋಸ್ ಯಾರು ನೋಡ್ತಿದ್ರೆ ದಯವಿಟ್ಟು ನಿಮ್ಮ ಕಡೆಯಿಂದ ಒಂದು ಚಿಕ್ಕ ಹೆಲ್ಪ್ ಫಾಲೋ ಮಾಡ್ಕೊಳ್ಳಿ. ಇದಕ್ಕೂ ಮೇಲೆ ನಾನು ನಿಮ್ಮ ಹತ್ರ ಏನೂ ಕೇಳಕ್ಕೆ ಬರಲ್ಲ ಅಷ್ಟೇ. ಲೈಫ್ ಲಾಂಗ್ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಷ್ಟೇ. ಓಕೆ ಗೈಸ್, ಲವ್ ಯು ಆಲ್, ಬೈ, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.